ಒಬ್ಬ ದೊಡ್ಡ ಪೇಂಟರ್ ಇದ್ದಂತೆ ಅವನಿಗೆ ಒಂದು ದಿವಸ ತನ್ನ ಪೇಂಟಿಂಗ್ ಹೇಗೆ ಜನಗಳಿಗೆ ಇಷ್ಟ ಆಗುತ್ತೋ ಇಲ್ಲೋ ಅನ್ನೋಂಥ ಒಂದು ಡೌಟ್ ಬರುತ್ತೆ. ಸೊ ಅವನು ಆ ಪೇಂಟಿಂಗ್ನ ತಗೊಂಡು ಹೋಗಿ ಒಂದು ಮಾರುಕಟ್ಟೆಯ ಮಧ್ಯೆ ಇಟ್ಬಿಟ್ಟು ಕೆಳಗಡೆ ಒಂದು ಬೋರ್ಡ್ ಹಾಕ್ತಾನೆ. ನಿಮ್ಗಳಿಗೆ ಈ ಪೇಂಟಿಂಗಲ್ಲಿ ಏನಾದ್ರು ತಪ್ಪು ಕಾಣಿಸಿದ್ರೆ ಇಲ್ಲಿ ಪೆನ್ ಇಟ್ಟಿದ್ದೀನಿ, ಆ ಪೆನ್ನ ತಗೊಂಡು ಅಲ್ಲಿ ಒಂದು ಮಾರ್ಕ್ ಮಾಡಿ. ಸೊ 24 ಗಂಟೆ ಬಿಟ್ಟು ನೆಕ್ಸ್ಟ್ ದಿನ ಅವ್ನು ಬಂದು ಆ ಪೇಂಟಿಂಗ್ನ ನೋಡ್ತಾನೆ, ಅವ್ನಿಗೆ ಬೇಜಾರಾಗ್ಬಿಡುತ್ತೆ. ತುಂಬ ಜನ ಬಂದು ಅಲ್ಲೊಂದು ಮಾರ್ಕ್ ಮಾಡಿ ತಪ್ಪನ್ನ ಹುಡುಕಿ ಹೋಗಿರ್ತಾರೆ. ಅವ್ನು ತುಂಬ ಬೇಜಾರು ಮಾಡ್ಕೊತಾನೆ. ಅವ್ನ ಜೊತೆ ಇದ್ದಂಥ ಸ್ನೇಹಿತ ಹೇಳ್ತಾನೆ, ಬೇಜಾರು ಮಾಡ್ಕೋಬೇಡ, ಇದೇ ಪೇಂಟಿಂಗ್ನ ಇನ್ನೊಂದ್ಸರಿ ಮಾಡು, ನಾಳೆ ಇಲ್ಲೇ ಇಡೋಣ, ಬಟ್ ಕೆಳಗಡೆ ಇರುವಂಥ ಬೋರ್ಡ್ನ ಚೇಂಜ್ ಮಾಡು. ಆ ಬೋರ್ಡಲ್ಲಿ ಬರೀ ಈ ಪೇಂಟಿಂಗ್ ಒಳಗಡೆ ನಿಮ್ಗೆ ಏನಾದ್ರು ತಪ್ಪು ಕಾಣಿಸಿದ್ರೆ ಆ ತಪ್ಪನ್ನ ತಿದ್ದಿ ಅಂತ ಬರೆದಿಟ್ಟು ಹೋಗು ಅಂತ ಹೇಳ್ತಾನೆ. ನೆಕ್ಸ್ಟ್ ಡೇ ಅವನು ಬಂದು ನೋಡ್ತಾನೆ, ಆ ಪೇಂಟಿಂಗ್ ಮೇಲೆ ಒಂದೇ ಒಂದು ಚುಕ್ಕೆನೂ ಕೂಡ ಇರಲ್ಲ. ಆಗ ಸ್ನೇಹಿತ ಹೇಳ್ತಾನಂತೆ, ಜೀವನದಲ್ಲಿ ನಮ್ಮಲ್ಲಿರುವಂಥ ತಪ್ಪುಗಳನ್ನ ಹುಡುಕುವಂಥ ಜನ ತುಂಬ ಸಿಗ್ತಾರೆ, ಬಟ್ ಆ ತಪ್ಪನ್ನ ಸರಿ ಮಾಡು ಅಂದರೆ ಯಾವನು ಬರಲ್ಲ. ನಮ್ಮಲ್ಲಿರುವಂಥ ಪ್ರಾಬ್ಲಮ್ ಎತ್ತಿ ತೋರಿಸುವಂಥ ಜನ ತುಂಬ ಜನ ಬರ್ತಾರೆ, ಬಾರಪ್ಪ ಸ್ವಲ್ಪ ಸಹಾಯ ಮಾಡು ಅಂದರೆ ಯಾವನು ಬರಲ್ಲ. ನಾನಾಗಲಿ ಇನ್ನೊಬ್ರಾಗಲಿ ನಿಮ್ಮ ಬಗ್ಗೆ ಏನು ಹೇಳಿದ್ರು ಕೂಡ ನಿಮಗೆ ನಿಮ್ಮ ಬಗ್ಗೆ ಗೊತ್ತಿರಬೇಕು. ಸರ್ ನೀವು ಇವತ್ತು ನನ್ನ ಬಗ್ಗೆ ತಪ್ಪಾಗಿ ಹೇಳ್ತಿದ್ದೀರ ತಾನೆ, ನಾನು ಸಾಧನೆ ಮಾಡಿ ತೋರಿಸ್ತೀನಿ ಸರ್ ಅನ್ನುವಂಥ ಒಳಗಡೆಯಿಂದ ನಿಮಗೆ ಬೆಳಕು ಹತ್ಕೊಂಡ್ರೆ ಹೊರಗಡೆಯಿಂದ ಯಾವನು ನಿಮಗೆ ಬೆಂಕಿ ಹಾಕೋದಕ್ಕಾಗಲ್ಲ. ಸೊ ಜನಗಳು ಏನು ಅಂದ್ಕೊತಾರೆ ಅನ್ನುವಂಥ ಒಂದು ಮೈಂಡ್ಸೆಟ್ಟಿಂದ ಮೊದಲು ಎಲ್ಲರೂ ಕೂಡ ಹೊರಗಡೆ ಬನ್ನಿ.